ಕಾಮನ್ ಆಗಿ ಇವಾಗ ನೀವು ವರ್ಕೌಟ್ ಮಾಡ್ಬೇಕಾದ್ರೆ ಎಷ್ಟು ಅವರ್ಸ್ ಟೈಮ್ ತಗೊಳ್ತೀರಾ? ಸೊ ಆಕ್ಚುಲಿ ಅಷ್ಟು ವರ್ಕೌಟ್ ನೆಸೆಸಿಟಿ ಇರಲ್ಲ. ಬಟ್ ಆ ಟೈಮಲ್ಲಿ ನಿಮಗೆ ಒಂದು 15 ಮಿನಿಟ್ಸ್ ಬ್ರೇಕ್ ಸಿಕ್ಕಿದ್ರು ಹ್ಮ್. ಅಲ್ಲೇ ಒಂದು 200 ದಂಡ ಹೊಡೀರಿ ಅಥವಾ ಅಲ್ಲೇ ಸಿಟಪ್ಸ್ ಹೊಡೀರಿ. ಸೊ ಈ ತರ ಎಲ್ಲ ಕವರ್ ಮಾಡೋರು. ನಾನು ಏನಿಲ್ಲ, ಮಾರ್ನಿಂಗ್ ನಾನು ಗಂಜಿ ಊಟ ಮಾಡೋದು. ಹ್ಮ್. ಎಲ್ಲ ಡ್ರೈ ಫ್ರೂಟ್ಸ್ ಏನಿದೆ ಹ್ಮ್. ಅದನ್ನೆಲ್ಲ ಮಿಕ್ಸ್ ಮಾಡಿ ಸೊ ಅದನ್ನ ಕುಡಿತೀನಿ. ಸೊ ಅದೇ ಕಾಮನ್ ಆಗಿ ಇವಾಗ ನೀವು ವರ್ಕೌಟ್ ಮಾಡ್ಬೇಕಾದ್ರೆ ಎಷ್ಟು ಅವರ್ಸ್ ಟೈಮ್ ತಗೊಳ್ತೀರಾ? ಮುಂಚೆ ಎಲ್ಲ ಅಂದ್ರೆ ಯಾವ ನಮ್ ಪ್ರಾಪರ್ ನಾಲೆಜ್ ಇರ್ಲಿಲ್ಲ. ಆ ಟೈಮಲ್ಲಿ 3 ಅವರ್ಸ್ ಎಲ್ಲ ವರ್ಕೌಟ್ ಮಾಡ್ತಿದ್ದೆ. ಸೊ ಆಕ್ಚುಲಿ ಅಷ್ಟು ವರ್ಕೌಟ್ ನೆಸೆಸಿಟಿ ಇರಲ್ಲ. 3 ಅವರ್ 4 ಅವರ್ ಆ ತರ ಎಲ್ಲ ನಿಜವಾಗಿಯೂ ಅಂದ್ರೆ ನಮ್ ಬಾಡಿ ರೆಸ್ಟ್ ಎಷ್ಟು ಬೇಕಂತ ಇರುತ್ತೆ. ಇವಾಗ ಪ್ರಾಪರ್ ಆಗಿ ಒಂದು ಹಾಫ್ ಅನ್ ಅವರ್ ಸ್ಟ್ರೆಚಿಂಗ್ ಅದೆಲ್ಲ ಶುರು ಮಾಡ್ಕೊಂಡು 1 ಅವರ್ ವರ್ಕೌಟ್ 1.5 ಅವರ್ ವರ್ಕೌಟ್ ಮಾಡ್ತೀವಿ. ಏನೇನೆಲ್ಲ ಮಾಡ್ತೀರಾ ನಾವು ಪ್ರತಿದಿನ? ಯಾಕಂತಂದ್ರೆ ಈಗ ಶೂಟಿಂಗ್ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಇರುತ್ತೆ. ಒಂದೊಂದು ದಿನ ನಾವು ಅನ್ಕೊಂಡಿರೋ ಪ್ರಕಾರ ಇವಾಗ ಮಂಡೇ ಅಂತ ಬಂದ ತಕ್ಷಣ ಚೆಸ್ಟ್ ಮತ್ತೆ ಟ್ರೈಸಿಪ್ಸ್ ಮಾಡ್ತಾರೆ. ಇನ್ನ ಟ್ಯೂಸ್ಡೇ ಅಂದ ತಕ್ಷಣ ಮತ್ತೆ ಲ್ಯಾಡ್ಸ್ ಮತ್ತೆ ಶೋಲ್ಡರ್ ಮಾಡುವಂತದ್ದು ಇರುತ್ತೆ, ಸಾರಿ ಬೈಸಿಪ್ಸ್ ಮಾಡುವಂತದ್ದು ಇರುತ್ತೆ. ಸೊ ಇಂಥ ಟೈಮಲ್ಲೆಲ್ಲ ನಿಮ್ಗೆ ಟೈಮ್ ಕನ್ಸಂಪ್ಷನ್ ಅನ್ನೋದು ಮಾಡಕ್ಕಾಗಲ್ಲ, ಟೈಮ್ ಸಿಗ್ತಾ ಇರಲ್ಲ ನಿಮ್ಗೆ. ಹೈದರಾಬಾದ್ ಟ್ರಾವೆಲ್ ಮಾಡ್ಬೇಕಾಗುತ್ತೆ, ಈ ಕಡೆ ರಿಯಾಲಿಟಿ ಶೋಸ್, ಮತ್ತೆ ಇನ್ನೊಂದ್ ಕಡೆ ಸಿನಿಮಾ, ಮತ್ತೊಂದ್ ಕಡೆ ಸೀರಿಯಲ್. ಸೊ ಅಂತ ಟೈಮಲ್ಲಿ ಆ ವರ್ಕೌಟ್ ಪ್ಲಾನಿಂಗ್ಸ್ ಎಲ್ಲಾನು ಆ ಡೇಟ್ ತಕ್ಕಂಗೆ ಚೇಂಜಸ್ ಆಗ್ತಾ ಹೋಗುತ್ತೆ. ಅಂತ ಟೈಮಲ್ಲಿ ಏನೇನೆಲ್ಲ ಮಾಡ್ತಿದ್ರಿ ಅಂತ? ಇವಾಗ ಫಾರ್ ಎಕ್ಸಾಂಪಲ್ 2 to 2 ಕಾಲ್ ಶೀಟ್ ಇರುತ್ತೆ ನೈಟ್ ಟು ನೈಟ್. ಸೊ ಆ ಟೈಮಲ್ಲಿ ಬರಕ್ಕಾಗಲ್ಲ. ಸೊ ಅವಾಗ ನಾವು ಮಾರ್ನಿಂಗ್ ಸ್ಕೆಡ್ಯೂಲ್ ಹಾಕೋತಿದ್ವಿ. ಹ್ಮ್. ಇವಾಗ ತುಂಬಾ ದೂರ ಇದೆ, ಮಾಡಕ್ಕಾಗಲ್ಲ. ಸೊ ಆ ಟೈಮಲ್ಲಿ 5 o'clock 6 o'clock. ಸೊ ಆ ಟೈಮ್ ಒಂದಿಷ್ಟು ದಿನ ಆ ತರ ಸ್ಕೆಡ್ಯೂಲ್ ಹಾಕೊಂಡಿದ್ವಿ. ಇನ್ನೊಂದು 8 o'clock ಆ ತರ ಎಲ್ಲ ಪ್ಯಾಕಪ್ ಆದ್ರೆ 10 o'clock ಸ್ಕೆಡ್ಯೂಲ್. ಸೊ ಪ್ರತಿಯೊಂದು ಟೈಮು ಒಂದು ಅಪ್ಡೇಟ್ ಕೊಡ್ತಾ ಇದ್ದೆ. ಅಂದ್ರೆ ಈ ತರ ಶೂಟಿಂಗ್ ಇದೆ ಅಥವಾ 3 ದಿನ ಬರಕ್ ಆಗಲ್ಲ ಅಂತ ಹೇಳಿದಾಗ ಅದಕ್ಕೊಂದು ರುಟೀನ್ ಪ್ಲಾನ್ ಹೇಳ್ಕೊಡ್ತಾ ಇದ್ರು. ಇವಾಗ ಶೂಟಿಂಗ್ ಬಿಸಿ ಇದ್ದೇ ಇರ್ತೀವಿ ಪ್ರತಿಯೊಂದು ಟೈಮಲ್ಲಿ. ಬಟ್ ಆ ಟೈಮಲ್ಲಿ ನಿಮ್ಗೆ ಒಂದು 15 ಮಿನಿಟ್ಸ್ ಬ್ರೇಕ್ ಸಿಕ್ಕಿದ್ರು ಹ್ಮ್. ಅಲ್ಲೇ ಒಂದು 200 ದಂಡ ಹೊಡೀರಿ ಅಥವಾ ಅಲ್ಲೇ ಸಿಟಪ್ಸ್ ಹೊಡೀರಿ. ಸೊ ಈ ತರ ಎಲ್ಲ ಕವರ್ ಮಾಡೋರು. ಸೊ ಇವಾಗ ವೆಯ್ಟ್ ನಮ್ಗೆ ಆಗ್ತಿಲ್ಲ ಅನ್ನೋ ಟೈಮಲ್ಲಿ ಫಿಸಿಕಲಿ ವರ್ಕೌಟ್ ಕೊಡೋರು. ಇವತ್ತು 250 ಪುಷಪ್ಸ್ ಹೊಡೀರಿ ಅಥವಾ ಸ್ಕ್ವಾಟ್ಸ್ 500 ಹೊಡೀರಿ. ಸೊ ಅದೇನಾಗುತ್ತೆ, ನಿಮ್ ಬಾಡಿ ಅಲ್ಲೇ ಒಂದು ಸ್ವಲ್ಪ ಸ್ಟೇಬಲ್ ಆಗಿರುತ್ತೆ. ಇನ್ನೊಂದು ನೀವು 3 ದಿನ 4 ದಿನ ವರ್ಕೌಟ್ ಬಿಟ್ರೆ ಅಷ್ಟು ಬಾಡಿ ಬೇಗ ಇದಾಗಲ್ಲ. ಯಾಕಂದ್ರೆ ನೀವು ಅಷ್ಟು ಟ್ರೈನ್ ಮಾಡಿರ್ತೀರ ಬಾಡಿನ. ಸೊ ಅದ್ ಏನೇ ಆಗಿದ್ರು ಒಂದು 4 days ಅಲ್ಲಿ ಮತ್ತೆ ಜಿಮ್ ಬಂದಾಗ 2 days ಅಲ್ಲಿ ರಿಕವರಿ ಆಗೋದು. ಹ್ಮ್. ಸೊ ಅಷ್ಟೇನು ಕಷ್ಟ ಅಂತ ಅನಿಸ್ತಿರ. ದಿಲೀಪ್ ಶೆಟ್ಟಿ ಅವರ ವರ್ಕೌಟ್ ಆದ್ಮೇಲೆ ಡಯಟ್ ಲಿಸ್ಟ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ಫುಡ್? ಇದನ್ನ ಟ್ರೈನರ್ ನೋಡಿದ್ರೆ ಬೈತಾರೆ. ಯಾಕಂದ್ರೆ ಅವರು ಒಂದು ಲಿಸ್ಟ್ ಕೊಟ್ಟಿರ್ತಾರೆ. ಬಟ್ ನಾನು ಏನಿಲ್ಲ, ಮಾರ್ನಿಂಗ್ ನಾನು ಗಂಜಿ ಊಟ ಮಾಡೋದು. ಹ್ಮ್. ಸೊ ಅರ್ಲಿ ಮಾರ್ನಿಂಗ್ ಎದ್ದ ಕೂಡಲೇ ಗಂಜಿ ಊಟ, ಅಂದ್ರೆ ರಾತ್ರಿ ನೆನೆಸಿರೋ ಊಟ ಇರುತ್ತಲ್ಲ. ಸೊ ಅದಕ್ಕೆ ಮೊಸರು ಹಾಕಿ ರೈಸ್, ಮೊಸರು ಉಪ್ಪು ಹಾಕಿ ಆತರ. ಸೊ ಫಸ್ಟ್ ಮೀಲ್ ಅದು ನಂದು. ಅಂದ್ರೆ ನೈಟೇ ಮೊಸರು ಹಾಕಿ ಮಿಕ್ಸ್ ಮಾಡಿ ಇಲ್ಲ ನೈಟ್ ಬರೀ ಅನ್ನ. ಅಂದ್ರೆ ಮಂಗಳೂರು ಸೈಡ್ ರೈಸ್ ಬರುತ್ತಲ್ಲ. ಸೊ ಅದನ್ನ ನೀರಲ್ಲಿ ಹಾಕಿ ನೆನ್ಸಿಡೋದು. ಹ್ಮ್. ಸೊ ಅದನ್ನ ಬೆಳಿಗ್ಗೆ ಮೊಸರು ಹಾಕಿ ಉಪ್ಪು ಹಾಕಿ ಅದ್ರ ಜೊತೆ ಊಟ ಮಾಡೋದು. ಹ್ಮ್. ಸೊ ಅದು ನನ್ನ ಫಸ್ಟ್ ಮೀಲ್ ಆಗಿರುತ್ತೆ. Okay. ಸೊ ಆದ್ಮೇಲೆ ಇಲ್ಲಿಂದ ಹೋದ್ಮೇಲೆ ಒಂದು 5 ಮೊಟ್ಟೆ ಹ್ಮ್. ವರ್ಕೌಟ್ ಆದ್ಮೇಲೆ. ಅದಾದ್ಮೇಲೆ ಅಗೇನ್ ಮೀಲ್ಸ್, ಹ್ಮ್. ಮಧ್ಯಾಹ್ನ ಮೀಲ್ಸ್ ಇರುತ್ತೆ. ಈವ್ನಿಂಗು ಒಂದು ಶೇಕ್ಸ್, ಅಂದ್ರೆ ಎಲ್ಲ ಡ್ರೈ ಫ್ರೂಟ್ಸ್ ಏನಿದೆ ಹ್ಮ್. ಅದನ್ನೆಲ್ಲ ಮಿಕ್ಸ್ ಮಾಡಿ ಸೊ ಅದನ್ನ ಕುಡಿತೀನಿ. ಸೊ ಅದೇ ನನ್ನ ಪ್ರೋಟೀನ್. ಇವಾಗ ನಾನು ಪ್ರೋಟೀನ್ ಕನ್ಸ್ಯೂಮ್ ಮಾಡಲ್ಲ. ಹ್ಮ್. ಹ್ಮ್. ಸೊ ಯಾವ ತರ ಪ್ರೋಟೀನ್, ಸೊ ನಾನೇ ಪ್ರೋಟೀನ್ ಮನೇಲಿ ಮಾಡ್ಕೋತೀನಿ. ಹ್ಮ್. ಸೊ ಅದಾದ್ಮೇಲೆ ವೆಜಿಟೇಬಲ್ ಬೌಲ್ ಹಾಕಿ ಅಂತ ಹೇಳ್ತಿದ್ದೆ, ನಾನು ಇನ್ನೂ ಹಾಕಿಲ್ಲ. ಸೊ ನೈಟ್ ರೈಸ್ ರೈಸ್ ಆಲ್ಮೋಸ್ಟ್ ರೈಸ್. ಈ ಕೆಲವೊಂದು ಪಾತ್ರಕ್ಕೆ ತಕ್ಕಂಗೆ ನಿಮ್ಮ ಬಾಡಿ ಶೇಪ್ ಆಗಿರ್ಬೋದು, ವೆಯ್ಟ್ ರಿಡಕ್ಷನ್ ಮಾಡುವಂತದ್ದಾಗಿರ್ಬೋದು, ಗೈನ್ ಮಾಡುವಂತದ್ದಾಗಿರ್ಬೋದು, ಆ ಟೈಮಲ್ಲೆಲ್ಲ ಹೆಂಗೆ ವರ್ಕೌಟ್ ಮಾಡ್ತಿದ್ರಿ ಅಂಡ್ ಏನೆಲ್ಲ ಡಯಟ್ ಲಿಸ್ಟ್ ನ ಮೈಂಟೈನ್ ಮಾಡ್ತಿದ್ರಿ? ಸೊ ಆ ಟೈಮಲ್ಲಿ ಜಾಸ್ತಿ, ಇವಾಗ ಫಾರ್ ಎಕ್ಸಾಂಪಲ್ ಕೆಲವು ಮೂವಿಗೆ ತುಂಬಾ ವೆಯ್ಟ್ ಗೇನ್ ಆಗ್ಬೇಕಿರುತ್ತೆ. ಸೊ ಆ ಟೈಮಲ್ಲಿ ನಾವು ವೆಯ್ಟ್ ಜಾಸ್ತಿ ಮಾಡ್ತಿದ್ವಿ. ಸೊ ವೆಯ್ಟ್ ಜಾಸ್ತಿ ಹಾಕಿ ವರ್ಕೌಟ್ ಆಗ್ತಿತ್ತು. ಅಂಡ್ ಜಂಕ್ ಫುಡ್ ಜಾಸ್ತಿ, ಹ್ಮ್. ಸ್ವಲ್ಪ ಚೀಸ್ ಇರೋದು, ಬರ್ಗರ್ಸ್ ಆ ತರ ಜಾಸ್ತಿ ತಿಂತಿದ್ದೆ. ಹ್ಮ್. ಅದ್ರ ಜೊತೆಗೆ ಪ್ರಾಪರ್ ಆಗಿ ವರ್ಕೌಟ್ ಮಾಡ್ದೆ. ಯಾಕಂದ್ರೆ ಓವರ್ ಜಂಕ್ ಆದ್ರೆ ಬೊಜ್ಜು ಎಲ್ಲ ಬಂದ್ಬಿಡುತ್ತೆ. ಹೌದು. ಸೊ ಅದ್ರ ಪ್ರಕಾರ ಯಾವ ತರ ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕು. ಯಾಕಂದ್ರೆ ಇಲ್ಲ ಬಾಡಿ ಶೇಪ್ ಹೆಂಗ ಹೋಗ್ಬಿಡುತ್ತೆ. ಸೊ ಆ ಟೈಮ್ ಎಲ್ಲ ಬಂದಾಗ ನಾನು ತುಂಬಾ ಕಾನ್ಶಿಯಸ್ ಆಗಿರ್ತಿದ್ದೆ. ಇವನ್ ಕಟ್ ಡೌನ್ ಮಾಡ್ಬೇಕಾದ್ರು ಅಷ್ಟೇ. ಅದಂತೂ ಹಿಂಸೆ ಅದು. ಒಬ್ಬ ಇವರು ಕೊಡೋ ಏನು ಬಾಯ್ಲ್ಡ್ ಬ್ರಾಕ್ಲಿ ಅಂತೆ, ಹ್ಮ್. ಬೀನ್ಸ್ ಇದೆಲ್ಲ ಕೊಡೋರು. ಇದನ್ನ ಯಾರು ತಿನ್ನಕ್ಕಾಗತ್ತೆ, ನನ್ ಕೈಲಾಗಲ್ಲ. ಬಟ್ ಮೂವಿ ಅಂತ ಬಂದಾಗ ಅದನ್ನ ನಾನು ಫಾಲೋ ಮಾಡೇ ಮಾಡ್ತೀನಿ. ಯಾಕಂದ್ರೆ ಅಟ್ ದ ಎಂಡ್ ನಮ್ ಬಾಡಿ ಕಾಂಪ್ರಮೈಸ್ ಆಗಲೇಬೇಕು. ಹ್ಮ್. ಸೊ ಅದು ಹಿಂಸೆ ಆಗ್ತಿತ್ತು ಆ ಟೈಮಲ್ಲಿ. ಬಟ್ ಮಾಡ್ತಾ ಇದ್ದೆ. ಬರೀ ಬ್ರಾಕ್ಲಿ ಅಷ್ಟೇ, ಖಾರ ತಿನ್ನಂಗಿಲ್ಲ. ಹ್ಮ್. ಆಮೇಲೆ ಜಾಸ್ತಿ
ಹೆವಿ ಜಂಕ್ ಫುಡ್ ತಿನ್ನಂಗಿಲ್ಲ, ಪಿಜ್ಜಾ ಬರ್ಗರ್ ಅದೆಲ್ಲ ಯಾವ್ದು ಮುಟ್ಟಂಗಿಲ್ಲ. ಸೊ ಈ ತರ ಎಲ್ಲ ಡಯಟ್ ಪ್ಲಾನ್ ಕೊಡೋರು. ಸೊ ಸಣ್ಣ ಆಗೋದಂತೂ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಬೇಕಿತ್ತು. ದಪ್ಪ ಆದ್ರೆ ಟೆನ್ಷನ್ ಇರ್ಲಿಲ್ಲ, ಹ. ಬರ್ಗರ್ ಏನ್ ಬೇಕಾ ತಿನ್ಬೋದಿತ್ತು, ಜ್ಯೂಸ್ ಕುಡಿತಾರ ಕುಡೀರಿ. ಕಟ್ಟಿಂಗ್ ಸ್ವಲ್ಪ ಕಷ್ಟ. ಕಷ್ಟ. ಈ ಕೆಲವೊಂದು ಜಿಮ್ಗೆ ಬಂದ್ಮೇಲೆ ಒಬ್ಬೊಬ್ರಿಗೂ ಕೂಡ ಒಂದೊಂದು ಫೇವ್ರೆಟ್ ವರ್ಕೌಟ್ ಅನ್ನೋದು ಇರ್ತದೆ. ನಿಮ್ಮ ಫೇವ್ರೆಟ್ ವರ್ಕೌಟ್ ಯಾವುದು? ನನ್ ಫೇವ್ರೆಟ್ ಬೈಸೆಪ್ಸ್, ಅದಾದ್ಮೇಲೆ ಚೆಸ್ಟ್, ಹ್ಮ್. ಸೊ ಇದು ಲ್ಯಾಟ್ ನನ್ ಫೇವ್ರೆಟ್. ಬೇಕು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಪದೇ ಪದೇ ಹಾಗಲ್ಲ, ಅಂದ್ರೆ ನನ್ನ ಹೈಟ್ ಅಂದ್ರೆ ಹೈಟ್ಗೆ ಲ್ಯಾಟ್ ಸ್ವಲ್ಪ ಪೋಸ್ಚರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾ, ಹಾ. ಸೊ ಅದನ್ನ ನೋಡಿದಾಗೆಲ್ಲ ಅನ್ಸುತ್ತೆ ಓಕೆ ಒಂಥರ ಶೇಪ್ ಚೆನ್ನಾಗಿದೆಯಲ್ಲ. ಸೊ ಅದ್ರ ಮೇಲೆ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.